ನಿಮಗೆ ಅಹಮದಾಬಾದ್ನಲ್ಲಿ ಆಗಿರುವಂಥ ವಿಮಾನ ದುರಂತದ ಬಗ್ಗೆ ಗೊತ್ತಿದೆ. ಆದರೆ ವಿಮಾನ ದುರಂತ ಯಾತಕ್ಕಾಯಿತು, ಓರ್ವ ಪ್ರಯಾಣಿಕನನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಸಾವನ್ನಪ್ಪೋದಕ್ಕೆ ಕಾರಣ ಆಗಿದ್ದೇನು, ತಾಂತ್ರಿಕ ದೋಷನೇ ಆದರೆ ಅಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ನಿನ್ನೆ ಒಂದಷ್ಟು ಸ್ಫೋಟಕ ಅಂಶಗಳು ಬಯಲಾಗಿದ್ದಾವೆ, ಅವುಗಳನ್ನೇ ನೋಡ್ತಾ ಹೋಗೋಣ. ಏರ್ ಇಂಡಿಯಾ ದುರಂತಕ್ಕೆ ಇಂಧನ ಸ್ವಿಚ್ ಆಫ್ ಕಾರಣ ಅನ್ನೋದು ಗೊತ್ತಾಗಿದೆ. ಪ್ರಾಥಮಿಕ ತನಿಖಾ ವರದಿಯಿಂದ ಸಂಚಲನವೇ ಹುಟ್ಕೊಂಡಿದೆ. ಆದರೆ ಸ್ವಿಚ್ ಆಫ್ ಮಾಡಿದ್ಯಾರು ಅಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಇದೆ, ನೋಡೋಣ. ಪೈಲಟ್ ಎಡವಟ್ಟು ಮಾಡಿಕೊಂಡ್ರ ಕೆಲ ತಜ್ಞರು ಹೇಳ್ತಾ ಇರೋದು, ಪೈಲಟ್ಗಳ ತಪ್ಪಿಲ್ಲ ಅಂತ ಇನ್ನೂ ಕೆಲ ಪರಿಣಿತರು ಹೇಳ್ತಾ ಇದ್ದಾರೆ. ಇದು ಪ್ರಾಥಮಿಕ ವರದಿ, ಅಂತಿಮ ವರದಿಗೆ ಕಾಯಿರಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. 260 ಜನರ ಬಲಿ ಪಡೆದಂಥ ಜೂನ್ 12ರ ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ಅಪಘಾತದ ಕುರಿತು ಪ್ರಾಥಮಿಕ ತನಿಖಾ ವರದಿ ನಿನ್ನೆ ಬಂದಿದೆ. ಅದರಲ್ಲಿ ಒಂದಿಷ್ಟು ಮಾಹಿತಿ ಬಹಿರಂಗ ಆಗಿದೆ. ಅಪಘಾತಕ್ಕೆ ತುತ್ತಾಗುವ ಕೆಲವು ಸೆಕೆಂಡುಗಳ ಮುನ್ನ ವಿಮಾನದ 2 ಇಂಜಿನ್ಗೆ ಇಂಧನ ಪೂರೈಕೆ ಮಾಡುವ ಸ್ವಿಚ್ಗಳನ್ನು ಆಫ್ ಮಾಡಲಾಗಿತ್ತು ಅನ್ನೋದು ಈ ಒಂದು ತನಿಖೆಯ ಸಂದರ್ಭದಲ್ಲಿ ಮಾಹಿತಿ ಲಭ್ಯವಾಗಿದೆ. ಇನ್ನು ವಾಯು ಅಪಘಾತ ತನಿಖಾ ಬ್ಯೂರೋ AAIB ಕೊಟ್ಟಿರುವಂಥ ವರದಿ, ಇದು ಪ್ರಾಥಮಿಕ ವರದಿ. ಅಪಘಾತ ತನಿಖಾ ಬ್ಯೂರೋದ ವರದಿಯಿಂದ ಸಿಕ್ಕಿರೋದೇನಪ್ಪ ಅಂದರೆ, ತನ್ನ ವರದಿಯಲ್ಲಿ ಈ ಮೂಲಕ ಪೈಲಟ್ಗಳು ಎಸಗಿದ ತಪ್ಪೇ ದುರಂತಕ್ಕೆ ಕಾರಣ ಅಂತೇಳಿ ವರದಿಯನ್ನು ಕೊಟ್ಟಿರೋದು. ಜೊತೆಗೆ ಇಂಧನ ಸ್ವಿಚ್ಗಳು ಆಫ್ ಆಗಿದ್ರಿಂದ ಏರ್ ಇಂಡಿಯಾ ವಿಮಾನ ದುರಂತ ಆಯಿತು ಅನ್ನೋದರ ಬಗ್ಗೆ ಕೆಲವರು ವಿರೋಧಿಸ್ತಿದ್ದಾರೆ, ಕೆಲವರು ಪರವಾಗಿ ಮಾತನಾಡ್ತಿದ್ದಾರೆ. ಹೌದು, ಈ ರೀತಿಯಾಗಿ ಪೈಲಟ್ಗಳು ಎಡವಟ್ಟು ಮಾಡಿಕೊಂಡ್ರು ಅಂತ. ಪೈಲಟ್ಗಳೇ ಕಾರಣ ಅಂತ ಯಾಕೆ ವಾದ ಮಾಡ್ತಿದ್ದಾರೆ ನೋಡೋದಾದರೆ, ವಿಮಾನದ ಸ್ವಿಚ್ ಸ್ವಯಂ ಆನ್ ಆ್ಯಂಡ್ ಆಫ್ ಆಗೋದು, ತಾನೇ ಆನ್ ಆಗಲ್ಲ, ಆಫ್ ಆಗಲ್ಲ, ಯಾರಾದರೂ ಆಫ್ ಮಾಡಬೇಕು, ಅದು ಪೈಲಟ್ಗಳೇ ಆಫ್ ಮಾಡಿದ್ದಾರೆ ಅಂತ. ಆನ್ ಆಫ್ಗೆ ಸಾಕಷ್ಟು ಪ್ರಯತ್ನ ಮಾಡಬೇಕಾಗುತ್ತೆ. ಆಮೇಲೆ ಈ ದೃಷ್ಟಿಯಿಂದ ನೋಡಿದ್ರೆ ಪೈಲಟ್ಗಳೇ ಇಂಜಿನ್ಗೆ ಇಂಧನ ಪೂರೈಸುವ ಸ್ವಿಚ್ ಆಫ್ ಮಾಡಿರುವ ಸಾಧ್ಯತೆ ದಟ್ಟವಾಗಿದೆ. ಇದು ಆಕಸ್ಮಿಕ ಅಥವಾ ಉದ್ದೇಶಪೂರ್ವಕವಾಗಿ ಆಗಿರಬಹುದು ಅಂತೇಳಿ ಹಲವು ದೇಶೀಯ ಮತ್ತು ವಿದೇಶಿ ವಿಮಾನಯಾನ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ದುರಂತ ಆಗೋಯ್ತು ಅಂತ ಅನ್ನೋ ಕಾರಣಕ್ಕೆ ಎಲ್ಲದನ್ನೂ ನೆಗೆಟಿವ್ ಆಗಿ ಹೇಳಬೇಕು ಅಂತ ಇಲ್ಲ. ಅವರಿಬ್ಬರೂ ಪೈಲಟ್ಗಳು ಕೂಡ ಅನುಭವಿ ಪೈಲಟ್ಗಳೇ ಆಗಿದ್ರು. ಉದ್ದೇಶಪೂರ್ವಕವಾಗಂತೂ ಮಾಡಿರಲ್ಲ, ಬಟ್ ಆಕಸ್ಮಿಕವಾಗಿ ಯಾವುದೇ ಉದ್ದೇಶ ಇಲ್ಲದೆ ಈ ಒಂದು ಸ್ವಿಚ್ಗಳನ್ನು ಅವರು ಆಫ್ ಮಾಡಿರುವಂಥ ಸಾಧ್ಯತೆ ಇದೆ. ಇನ್ನು ಆತ್ಮಹತ್ಯೆಯ ಶಂಕೆ ಅಂತ ಕೂಡ ಕೆಲವರು ವಾದಿಸ್ತಾ ಇದ್ದಾರೆ. ಘಟನೆ ನಡೆದ ದಿನ ಕಾಕ್ಪಿಟ್ನಲ್ಲಿದ್ದಂಥ 2 ಪೈಲಟ್ಗಳ ಪೈಕಿ ಒಬ್ಬರು ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರಂತೆ. ಇದಕ್ಕೆ ರಜೆ ಪಡ್ಕೊಂಡು ಮತ್ತೆ ವಿಸ್ತರಣೆಯನ್ನು ಕೂಡ ಮಾಡಿದ್ರಂತೆ. ಈ ಬಗ್ಗೆ ಕೆಲ ಪೈಲಟ್ಗಳು ನನಗೆ ಮಾಹಿತಿ ನೀಡಿದ್ರು, ಹೀಗಾಗಿ ಈ ದುರ್ಘಟನೆ ಆತ್ಮಹತ್ಯೆಯ ಯತ್ನ ಆಗಿರಬಹುದು ಅಂತ ಕೂಡ ರಕ್ಷಣಾ ತಜ್ಞ ಕ್ಯಾಪ್ಟನ್ ಮೋಹನ್ ರಂಗನಾಥನ್ ಅವರು ಕೂಡ ಹೇಳಿರುವುದು. ಇನ್ನು ಮತ್ತೊಂದು ವಾದ ಕೂಡ ಇದೆ. ಇದೇ ಅಂತಿಮ ವರದಿ ಏನಲ್ಲ, ಪ್ರಾಥಮಿಕ ವರದಿ ಅಷ್ಟೇ ಇದು. ಏರ್ ಇಂಡಿಯಾ ದುರಂತದ ವರದಿಯು ಪ್ರಾಥಮಿಕ ಅಂಶಗಳ ಆಧಾರದಲ್ಲಿ ಸಿದ್ಧಪಡಿಸಲಾಗಿದ್ದು, ಅಂತಿಮ ವರದಿ ಬಿಡುಗಡೆ ಆಗುವವರೆಗೂ ಕೂಡ ಯಾವುದೇ ತೀರ್ಮಾನಕ್ಕೆ ನೀವು ಬರಬೇಡಿ ಅಂತ ಕೂಡ ಹೇಳಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ವರದಿಯನ್ನು ವಿಶ್ಲೇಷಿಸ್ತಾ ಇದ್ದಾರೆ ಅಂತ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ಹೇಳಿದ್ದಾರೆ. ಮತ್ತೊಂದು ವಾದ ಕೂಡ ಇದೆ, ಪೂರ್ವಾಗ್ರಹಿತ ಪೀಡಿತವಾಗಿತ್ತು ಇದು ಅಂತ. ಅಪಘಾತಕ್ಕೆ ಏರ್ ಇಂಡಿಯಾ ವಿಮಾನದ ಪೈಲಟ್ಗಳೇ ಅವ್ರ ತಪ್ಪೇ ಕಾರಣ ಎಂಬುದಕ್ಕೆ ಅದನ್ನೇ ತಲೆಯಲ್ಲಿಟ್ಕೊಂಡು ಪೂರ್ವಾಗ್ರಹ ಪೀಡಿತವಾಗಿ ತನಿಖೆ ನಡೆಸಿದಂತಿದೆ. ತನಿಖೆ ಮೇಲೇನೆ ಅನುಮಾನ ಕೆಲವರಿಗೆ. ತನಿಖೆ ಪಾರದರ್ಶಕವಾಗಿ ನಡಿಬೇಕು, ನಮ್ಮನ್ನು ತನಿಖೆಯ ವೀಕ್ಷಕರನ್ನಾಗಿಯೂ ನೇಮಿಸಿಕೊಳ್ಳಿ ಅಂತ ಭಾರತೀಯ ಪೈಲಟ್ಗಳ ಸಂಘ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿದೆಯಂತೆ. ಇನ್ನು ತನಿಖಾ ವರದಿ ಹೇಳಿರೋದೇನಪ್ಪ ಅಂತಂದರೆ, ವಿಮಾನ ಹಾರುವಾಗ 42,200 kg ಇಂಧನ ಇತ್ತು. ವಿಮಾನ ತೂಕ 2.13 ಲಕ್ಷ kg ಇತ್ತು. ಎಲ್ಲವೂ ಮಿತಿಯಲ್ಲಿಯೇ ಇತ್ತು. ಇಂಧನ ಪೂರೈಕೆ ಕಡಿತ ಮಾಡುವ 2 ಸ್ವಿಚ್ ಕೆಲವು ಸೆಕೆಂಡ್ಗಳಲ್ಲಿ ಆಫ್ ಆಗಿದೆ. ನಾವು ಸ್ವಿಚ್ ಆಫ್ ಮಾಡಿಲ್ಲ ಅಂತ ಪೈಲಟ್ಗಳು ಹೇಳಿದ್ದಾರೆ. ಅಂದರೆ ಅವರವರೇ ಮಾತಾಡ್ಕೊಂಡಿದ್ದು. ನೀನ್ಯಾಕೆ ಸ್ವಿಚ್ ಆಫ್ ಮಾಡಿದೆ ಅಂತ ಒಬ್ಬರು ಪೈಲಟ್ ಕೇಳಿದರೆ ಇನ್ನೊಬ್ರು ಹೇಳ್ತಾರೆ ನಾನು ಮಾಡಿಲ್ಲ ಅಂತ. ಹಾಗಾದರೆ ಹೆಂಗೆ ಅಲ್ಲಿ ಸ್ವಿಚ್ ಆಫ್ ಆಯಿತು? 2 ಇಂಜಿನ್ನು ಆಫ್ ಆಗೋದಕ್ಕೆ ಕಾರಣ ಆಗಿದಂಥ ಆ ಸ್ವಿಚ್ ಆಫ್ ಮಾಡಿದಂಥವ್ರು ಯಾರು? ವಿಮಾನ ಒಟ್ಟು 32 ಸೆಕೆಂಡುಗಳ ಕಾಲ ಹಾರಾಟವನ್ನು, ಅಂದರೆ ರನ್ವೇಯಿಂದ ಹೋಗಿದ್ದು 32 ಸೆಕೆಂಡ್ ಅಷ್ಟೇ. ತದನಂತರ 0.9 ನಾಟಿಕಲ್ ಮೈಲು ದೂರದಲ್ಲಿ
ಪತನ ಆಯಿತು. ಹಾಸ್ಟೆಲ್ಗೆ ಹೋಗಿ ಡಿಕ್ಕಿ ಹೊಡಿತು. ಹಾಸ್ಟೆಲಲ್ಲಿದ್ದವರು ಮೃತಪಟ್ಟರು, ವಿಮಾನದಲ್ಲಿದ್ದವರು ಕೂಡ ಮೃತಪಟ್ಟರು. ಅದರಲ್ಲಿ ಓರ್ವ ಪ್ರಯಾಣಿಕ ಮಾತ್ರ ಬದುಕಿತ್ತು. ಈ ಒಂದು ವರದಿ ಏನಿದೆ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಒಂದಷ್ಟು ಪರ ವಿರೋಧ ಚರ್ಚೆಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ನೋಡೋಣ, ಆ ಇಂಧನ ಪೂರೈಕೆ ಸ್ಥಗಿತ ಆಗೋದಕ್ಕೆ ಸ್ವಿಚ್ ಆಫ್ ಮಾಡಿದಂಥವ್ರು ಯಾರು ಅನ್ನೋದು ಇನ್ನೂ ಕೂಡ ಗೊತ್ತಾಗಬೇಕಿದೆ. ಇದಿನ್ನು ಪ್ರಾಥಮಿಕ ವರದಿ ಆಗಿದೆ. ಅಂತಿಮ ವರದಿಯಲ್ಲಿ ಇನ್ನು ಏನೆಲ್ಲ ಬಹಿರಂಗ ಆಗಬಹುದು ಅನ್ನೋದ್ರ ಬಗ್ಗೆ ಚಿತ್ತಾನಿಟ್ಟಿದೆ. ಬಟ್ ಸಾರ್ವಜನಿಕರಲ್ಲಿ ಒಂದಷ್ಟು ಆತಂಕ, ಅನುಮಾನಗಳಂತೂ ಈಗ ಹುಟ್ಕೊಂಡಿವೆ. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇರುವಂಥ ಪೈಲಟ್ಗಳಿದ್ರೂ ಕೂಡ ಅವ್ರ ಮಧ್ಯೆ ಯಾಕೆ ಗೊಂದಲಗಳು ಕ್ರಿಯೇಟ್ ಆಯಿತು? ಒಬ್ಬರು ಸ್ವಿಚ್ ಆಫ್ ಮಾಡಿದ್ದು ಯಾಕೆ ಅಂತಾರೆ, ಇನ್ನೊಬ್ರು ನಾನು ಮಾಡೇ ಇಲ್ಲ ಅಂತಾರೆ. ಅವರಿಬ್ಬರ ಮಧ್ಯೆ ಆಗಿದ್ದಂಥ ಕ್ಲ್ಯಾಶಸ್ ಆದರೂ ಏನು? ಒಬ್ರಿಗೆ ಮಾನಸಿಕ ಖಿನ್ನತೆ ಇತ್ತು ಅಂತ ಹೇಳ್ತಾರೆ. ನಿಜಕ್ಕೂ ಕೂಡ ಅದೇ ಕಾರಣನ? ಅದೆಲ್ಲವೂ ಕೂಡ ಇನ್ನೂ ಅಂತಿಮ ವರದಿಯಲ್ಲಿ ಬಹಿರಂಗ ಆಗಬೇಕಾಗಿದೆ. ಬಟ್ ಜನರಿಗೀಗ ವಿಮಾನಯಾನ ಅಥವಾ ವಿಮಾನ ಪ್ರಯಾಣ ಏನಿದೆ ಸಾಕಷ್ಟು ಭಯವನ್ನು ಹುಟ್ಟಿಸ್ತಾ ಇದೆ. ಎಲ್ಲಿ ಯಾವಾಗ ಏನಾಗುತ್ತೋ ಅಂತ. ಅದಾದ ನಂತರ ಕೂಡ ನೀವು ಸರಣಿಯಾಗಿ ನೋಡ್ತಾ ಇದ್ದೀರಾ, ಅಲ್ಲಲ್ಲಿ ಪತನ ಆಗ್ತಾ ಇರೋದು, ಅಥವಾ ತುರ್ತು ಭೂಸ್ಪರ್ಶ ಆಗ್ತಾ ಇರೋದು, ಅಥವಾ ವಿಂಡೋ ಕಳಚಿ ಬೀಳೋದು, ಇಂತಹ ಘಟನೆಗಳಾಗ್ತಾ ಇರೋದ್ರಿಂದ ಜನರಿಗೆ ವಿಮಾನ ಪ್ರಯಾಣ ಸೇಫ್ ಅಲ್ವಾ, ಅನ್ಸೇಫಾ ಇದು ಅನ್ನುವಂಥ ಒಂದಷ್ಟು ಪ್ರಶ್ನೆ, ಆತಂಕ, ಭಯ ಕೂಡ ಹುಟ್ಕೊಳ್ತಾ ಇದೆ.